ದರ್ಶನ್ ಮನೆ ಊಟ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ, ಜೈಲೂಟ ಸೇರ್ತಿಲ್ಲ. ಮನೆ ಊಟದ ಬಗ್ಗೆ ಜೈಲಧಿಕಾರಿಗಳ ನಿರ್ಧಾರವೇನು ಅನ್ನೋದು ಪ್ರಶ್ನೆ. ಈಗ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆಯಂತೆ. ಈಗಾಗಲೇ ಹೈಕೋರ್ಟ್ ಸೂಚಿಸಿದಂತೆ 6 ದಿನ ಕಳೆದು ಹೋಗಿದೆ. ಹೀಗಾಗಿ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಜೈಲಧಿಕಾರಿಗಳು. ಇದನ್ನ ಆಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಸೊ ಅವತ್ತು ಏನ್ ತೀರ್ಪು ಬರುತ್ತೆ, ಏನ್ ಆದೇಶ ಬರುತ್ತೆ, ಅವತ್ತಾದ್ರೂ ಅವ್ರಿಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಆಗಸ್ಟ್ 20 ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಮೊನ್ನೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದಾಗ ಅವರು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು ಪುನಃ ಹೊಸ ಅರ್ಜಿಯನ್ನು ಹಾಕಿದಾಗ ದರ್ಶನ್ ಪರ ವಕೀಲರು ಏನು ನಾವು ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅವರ ಮನೆ ಊಟಕ್ಕೆ ಸಂಬಂಧಿಸಿದಂತೆ, ಅದಕ್ಕೆ ಅವರಿಗೆ ನಿರ್ದೇಶನವನ್ನು ನೀಡಬೇಕು, ಅವರು ಅದರ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ ಸೂಚಿಸಲಾಗಿತ್ತು. ಅದರಂತೆ 10 ದಿನದಲ್ಲಿ ಜೈಲಾಧಿಕಾರಿಗಳು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಸೂಚಿಸಿತ್ತು. ಈಗಾಗಲೇ ಇವತ್ತಿಗೆ 6 ದಿನ ಕಳೆದಿದ್ದು, ಇನ್ನು 4 ದಿನದಲ್ಲಿ ಜೈಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತು ಜೈಲಾಧಿಕಾರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತು ಅವರು ಕೊಡುವಂಥ ಕಾರಣಗಳನ್ನು ಆಧರಿಸಿ ಆಗಸ್ಟ್ 20ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ನೀಡುವಂಥ ಏನು ಒಂದು ರಿಪೋರ್ಟ್ ಇರುತ್ತೆ ಅದನ್ನು ಆಧರಿಸಿ, ಜೊತೆಗೆ ಏನು ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮನವಿಯನ್ನು ಮಾಡ್ತಾ ಇದ್ದಾರೆ, ಅವುಗಳನ್ನು ಹೈಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಮಾತ್ರ ಅವರಿಗೆ ಮನೆ ಊಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸೋಫಾರ್ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅವರಿಗೆ ಮನೆ ಊಟ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಮನೆ ಊಟ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ, ಜೈಲೂಟ ಸೇರ್ತಿಲ್ಲ. ಮನೆ ಊಟದ ಬಗ್ಗೆ ಜೈಲಧಿಕಾರಿಗಳ ನಿರ್ಧಾರವೇನು ಅನ್ನೋದು ಪ್ರಶ್ನೆ. ಈಗ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆಯಂತೆ. ಈಗಾಗಲೇ ಹೈಕೋರ್ಟ್ ಸೂಚಿಸಿದಂತೆ 6 ದಿನ ಕಳೆದು ಹೋಗಿದೆ. ಹೀಗಾಗಿ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಜೈಲಧಿಕಾರಿಗಳು. ಇದನ್ನ ಆಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಸೊ ಅವತ್ತು ಏನ್ ತೀರ್ಪು ಬರುತ್ತೆ, ಏನ್ ಆದೇಶ ಬರುತ್ತೆ, ಅವತ್ತಾದ್ರೂ ಅವ್ರಿಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಆಗಸ್ಟ್ 20 ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಮೊನ್ನೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದಾಗ ಅವರು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು ಪುನಃ ಹೊಸ ಅರ್ಜಿಯನ್ನು ಹಾಕಿದಾಗ ದರ್ಶನ್ ಪರ ವಕೀಲರು ಏನು ನಾವು ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅವರ ಮನೆ ಊಟಕ್ಕೆ ಸಂಬಂಧಿಸಿದಂತೆ, ಅದಕ್ಕೆ ಅವರಿಗೆ ನಿರ್ದೇಶನವನ್ನು ನೀಡಬೇಕು, ಅವರು ಅದರ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ ಸೂಚಿಸಲಾಗಿತ್ತು. ಅದರಂತೆ 10 ದಿನದಲ್ಲಿ ಜೈಲಾಧಿಕಾರಿಗಳು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಸೂಚಿಸಿತ್ತು. ಈಗಾಗಲೇ ಇವತ್ತಿಗೆ 6 ದಿನ ಕಳೆದಿದ್ದು, ಇನ್ನು 4 ದಿನದಲ್ಲಿ ಜೈಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತು ಜೈಲಾಧಿಕಾರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತು ಅವರು ಕೊಡುವಂಥ ಕಾರಣಗಳನ್ನು ಆಧರಿಸಿ ಆಗಸ್ಟ್ 20ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ನೀಡುವಂಥ ಏನು ಒಂದು ರಿಪೋರ್ಟ್ ಇರುತ್ತೆ ಅದನ್ನು ಆಧರಿಸಿ, ಜೊತೆಗೆ ಏನು ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮನವಿಯನ್ನು ಮಾಡ್ತಾ ಇದ್ದಾರೆ, ಅವುಗಳನ್ನು ಹೈಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಮಾತ್ರ ಅವರಿಗೆ ಮನೆ ಊಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸೋಫಾರ್ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅವರಿಗೆ ಮನೆ ಊಟ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಮನೆ ಊಟ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ, ಜೈಲೂಟ ಸೇರ್ತಿಲ್ಲ. ಮನೆ ಊಟದ ಬಗ್ಗೆ ಜೈಲಧಿಕಾರಿಗಳ ನಿರ್ಧಾರವೇನು ಅನ್ನೋದು ಪ್ರಶ್ನೆ. ಈಗ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆಯಂತೆ. ಈಗಾಗಲೇ ಹೈಕೋರ್ಟ್ ಸೂಚಿಸಿದಂತೆ 6 ದಿನ ಕಳೆದು ಹೋಗಿದೆ. ಹೀಗಾಗಿ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಜೈಲಧಿಕಾರಿಗಳು. ಇದನ್ನ ಆಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಸೊ ಅವತ್ತು ಏನ್ ತೀರ್ಪು ಬರುತ್ತೆ, ಏನ್ ಆದೇಶ ಬರುತ್ತೆ, ಅವತ್ತಾದ್ರೂ ಅವ್ರಿಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಆಗಸ್ಟ್ 20 ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಮೊನ್ನೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದಾಗ ಅವರು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು ಪುನಃ ಹೊಸ ಅರ್ಜಿಯನ್ನು ಹಾಕಿದಾಗ ದರ್ಶನ್ ಪರ ವಕೀಲರು ಏನು ನಾವು ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅವರ ಮನೆ ಊಟಕ್ಕೆ ಸಂಬಂಧಿಸಿದಂತೆ, ಅದಕ್ಕೆ ಅವರಿಗೆ ನಿರ್ದೇಶನವನ್ನು ನೀಡಬೇಕು, ಅವರು ಅದರ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ ಸೂಚಿಸಲಾಗಿತ್ತು. ಅದರಂತೆ 10 ದಿನದಲ್ಲಿ ಜೈಲಾಧಿಕಾರಿಗಳು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಸೂಚಿಸಿತ್ತು. ಈಗಾಗಲೇ ಇವತ್ತಿಗೆ 6 ದಿನ ಕಳೆದಿದ್ದು, ಇನ್ನು 4 ದಿನದಲ್ಲಿ ಜೈಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತು
ಮತ್ತು ಜೈಲಾಧಿಕಾರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತು ಅವರು ಕೊಡುವಂಥ ಕಾರಣಗಳನ್ನು ಆಧರಿಸಿ ಆಗಸ್ಟ್ 20ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ನೀಡುವಂಥ ಏನು ಒಂದು ರಿಪೋರ್ಟ್ ಇರುತ್ತೆ ಅದನ್ನು ಆಧರಿಸಿ ಜೊತೆಗೆ ಏನು ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮನವಿಯನ್ನು ಮಾಡ್ತಾ ಇದ್ದಾರೆ. ಅವುಗಳನ್ನು ಹೈಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಮಾತ್ರ ಅವರಿಗೆ ಮನೆ ಊಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸೋಫಾರ್ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅವರಿಗೆ ಮನೆಯೂಟ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಮನೆ ಊಟ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ, ಜೈಲೂಟ ಸೇರ್ತಿಲ್ಲ. ಮನೆ ಊಟದ ಬಗ್ಗೆ ಜೈಲಧಿಕಾರಿಗಳ ನಿರ್ಧಾರವೇನು ಅನ್ನೋದು ಪ್ರಶ್ನೆ. ಈಗ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆಯಂತೆ. ಈಗಾಗಲೇ ಹೈಕೋರ್ಟ್ ಸೂಚಿಸಿದಂತೆ 6 ದಿನ ಕಳೆದು ಹೋಗಿದೆ. ಹೀಗಾಗಿ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಜೈಲಧಿಕಾರಿಗಳು. ಇದನ್ನ ಆಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಸೊ ಅವತ್ತು ಏನ್ ತೀರ್ಪು ಬರುತ್ತೆ, ಏನ್ ಆದೇಶ ಬರುತ್ತೆ, ಅವತ್ತಾದ್ರೂ ಅವ್ರಿಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಆಗಸ್ಟ್ 20 ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಮೊನ್ನೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದಾಗ ಅವರು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು ಪುನಃ ಹೊಸ ಅರ್ಜಿಯನ್ನು ಹಾಕಿದಾಗ ದರ್ಶನ್ ಪರ ವಕೀಲರು ಏನು ನಾವು ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅವರ ಮನೆ ಊಟಕ್ಕೆ ಸಂಬಂಧಿಸಿದಂತೆ, ಅದಕ್ಕೆ ಅವರಿಗೆ ನಿರ್ದೇಶನವನ್ನು ನೀಡಬೇಕು, ಅವರು ಅದರ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ ಸೂಚಿಸಲಾಗಿತ್ತು. ಅದರಂತೆ 10 ದಿನದಲ್ಲಿ ಜೈಲಾಧಿಕಾರಿಗಳು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಸೂಚಿಸಿತ್ತು. ಈಗಾಗಲೇ ಇವತ್ತಿಗೆ 6 ದಿನ ಕಳೆದಿದ್ದು, ಇನ್ನು 4 ದಿನದಲ್ಲಿ ಜೈಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತು ಜೈಲಾಧಿಕಾರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತು ಅವರು ಕೊಡುವಂಥ ಕಾರಣಗಳನ್ನು ಆಧರಿಸಿ ಆಗಸ್ಟ್ 20ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ನೀಡುವಂಥ ಏನು ಒಂದು ರಿಪೋರ್ಟ್ ಇರುತ್ತೆ ಅದನ್ನು ಆಧರಿಸಿ ಜೊತೆಗೆ ಏನು ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮನವಿಯನ್ನು ಮಾಡ್ತಾ ಇದ್ದಾರೆ. ಅವುಗಳನ್ನು ಹೈಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಮಾತ್ರ ಅವರಿಗೆ ಮನೆ ಊಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸೋಫಾರ್ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅವರಿಗೆ ಮನೆಯೂಟ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಮನೆ ಊಟ ಮಾತ್ರ ಅವರಿಗೆ ಸಿಗ್ತಾ ಇಲ್ಲ, ಜೈಲೂಟ ಸೇರ್ತಿಲ್ಲ. ಮನೆ ಊಟದ ಬಗ್ಗೆ ಜೈಲಧಿಕಾರಿಗಳ ನಿರ್ಧಾರವೇನು ಅನ್ನೋದು ಪ್ರಶ್ನೆ. ಈಗ 10 ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆಯಂತೆ. ಈಗಾಗಲೇ ಹೈಕೋರ್ಟ್ ಸೂಚಿಸಿದಂತೆ 6 ದಿನ ಕಳೆದು ಹೋಗಿದೆ. ಹೀಗಾಗಿ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಜೈಲಧಿಕಾರಿಗಳು. ಇದನ್ನ ಆಧರಿಸಿ ಆಗಸ್ಟ್ 20ಕ್ಕೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ಸೊ ಅವತ್ತು ಏನ್ ತೀರ್ಪು ಬರುತ್ತೆ, ಏನ್ ಆದೇಶ ಬರುತ್ತೆ, ಅವತ್ತಾದ್ರೂ ಅವ್ರಿಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲೂಟವೇ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಆಗಸ್ಟ್ 20 ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ಏನು ಮೊನ್ನೆ ಹೈಕೋರ್ಟ್ ವಿಚಾರಣೆಯನ್ನು ನಡೆಸಿದಾಗ ಅವರು ಅರ್ಜಿಯನ್ನು ವಾಪಸ್ ತೆಗೆದುಕೊಂಡು ಪುನಃ ಹೊಸ ಅರ್ಜಿಯನ್ನು ಹಾಕಿದಾಗ ದರ್ಶನ್ ಪರ ವಕೀಲರು ಏನು ನಾವು ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಅವರ ಮನೆ ಊಟಕ್ಕೆ ಸಂಬಂಧಿಸಿದಂತೆ, ಅದಕ್ಕೆ ಅವರಿಗೆ ನಿರ್ದೇಶನವನ್ನು ನೀಡಬೇಕು, ಅವರು ಅದರ ಬಗ್ಗೆ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತೇಳಿ ಸೂಚಿಸಲಾಗಿತ್ತು. ಅದರಂತೆ 10 ದಿನದಲ್ಲಿ ಜೈಲಾಧಿಕಾರಿಗಳು ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕೋರ್ಟ್ ಸೂಚಿಸಿತ್ತು. ಈಗಾಗಲೇ ಇವತ್ತಿಗೆ 6 ದಿನ ಕಳೆದಿದ್ದು, ಇನ್ನು 4 ದಿನದಲ್ಲಿ ಜೈಲಾಧಿಕಾರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಮತ್ತು ಜೈಲಾಧಿಕಾರಿಗಳು ತೆಗೆದುಕೊಳ್ಳುವಂಥ ನಿರ್ಧಾರ ಮತ್ತು ಅವರು ಕೊಡುವಂಥ ಕಾರಣಗಳನ್ನು ಆಧರಿಸಿ ಆಗಸ್ಟ್ 20ನೇ ತಾರೀಕು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಮನೆ ಊಟಕ್ಕೆ ಸಂಬಂಧಿಸಿದಂತೆ ಅರ್ಜಿ ವಿಚಾರಣೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ನೀಡುವಂಥ ಏನು ಒಂದು ರಿಪೋರ್ಟ್ ಇರುತ್ತೆ ಅದನ್ನು ಆಧರಿಸಿ ಜೊತೆಗೆ ಏನು ದರ್ಶನ್ ಪರ ವಕೀಲರು ಕೆಲವೊಂದು ಅಂಶಗಳನ್ನು ಇಟ್ಕೊಂಡು ಮನವಿಯನ್ನು ಮಾಡ್ತಾ ಇದ್ದಾರೆ. ಅವುಗಳನ್ನು ಹೈಕೋರ್ಟ್ ಕನ್ಸಿಡರ್ ಮಾಡಿದ್ರೆ ಮಾತ್ರ ಅವರಿಗೆ ಮನೆ ಊಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಸೋಫಾರ್ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಅವರಿಗೆ ಮನೆಯೂಟ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಇರತಕ್ಕಂಥದ್ದು. ಶ್ರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.